ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ನಿಂದ ಸಹಿ ಸಂಗ್ರಹ, ಶೆಟ್ಟರ್ ತೀವ್ರ ಆಕ್ರೋಶ. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಹಾಳು, ಕಾಂಗ್ರೆಸ್ ಸರ್ಕಾರ ವಿಫಲ. ಜಗದೀಶ್ ಶೆಟ್ಟರ್. ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಹಾಗೂ ಸಹಿ ಸಂಗ್ರಹ ಅಭಿಯಾನದ ಕುರಿತು ಶೆಟ್ಟರ್ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಸಹಿ ಸಂಗ್ರಹಿಸುವ ಅಭಿಯಾನ ಆರಂಭಿಸಿದ್ದೇ ಭಯದ ನಿದರ್ಶನ ಎಂದು ಶೆಟ್ಟರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಫಲವಾಗಿದೆ ಎಂದು ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಯಾವುದೇ ಸರ್ಕಾರಿ ನೌಕರದಾರರು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ಇದು ಕ್ಲಿಯರ್ ಇದೆ. ಹೀಗಾಗಿ ಇನ್ನು ಅದರ ಬಗ್ಗೆ ಏನು ನಿರ್ಧಾರ ಕೈಗೊಂಡ್ರು? ಮತ್ತು ನಾನು ಒಂದು ಹೇಳ್ತೀನಿ, ಲಿಂಗಸೂರಲ್ಲಿ PDOವನ್ನು ಸಸ್ಪೆಂಡ್ ಮಾಡಿದ್ರು, RSS ರೂಟ್ ಮಾರ್ಚ್ದಲ್ಲಿ ಭಾಗವಹಿಸಿದಾನ ಅಂತೇಳಿ. ನಾನು ಕೇಳ್ತೀನಿ, ರಾಜ್ಯದಲ್ಲಿ ಏನಾದರೂ RSS ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರದಾರರು ಭಾಗವಹಿಸಬಾರ್ದಂತ ಏನಾದರೂ ನಿಷೇಧ ಮಾಡಿ ಗೌರ್ಮೆಂಟ್ ಆರ್ಡರ್ ಇದೆಯೇನು, ಜಿಯೋ ಇದೆಯೇನು, ಅದನ್ನು ಪಬ್ಲಿಕ್ ಮಾಡಿರಿ. ಯಾವ ಆಧಾರ ಮೇಲೆ ನೀವು ಇವತ್ತು PDO ಸಸ್ಪೆಂಡ್ ಮಾಡಿದ್ರಿ ಅನ್ನುವಂಥ ಕ್ವಶನ್ ನಾನು ಮಾಡ್ತೀನಿ. ಅದಕ್ಕಾಗಿ ನಾನು ಹೇಳ್ತೀನಿ, ನಿಮ್ಗೆ ಅಧಿಕಾರನೇ ಇಲ್ಲ ಈ ರೀತಿ ನಿಷೇಧ ಮಾಡುವಂಥದ್ದು. ಆರ್ಥಿಕ ಪರಿಸ್ಥಿತಿ ಗತಿ ಇಲ್ಲದೆ ಹೋಗಿದ್ದು, ಜನರ ಗಮನ ಬೇರೆಡೆ ತಿರುಗಿಸಲು ಕಾಂಗ್ರೆಸ್ ಈ ರೀತಿಯ ಹೊಸ ರಾಜಕೀಯ ನಾಟಕವಾಡ್ತಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಬೆಳಗಾವಿಯ ರೈಲ್ವೆ ಯೋಜನೆಗೆ ಹಣ ನೀಡಲು ಸರ್ಕಾರದಿಂದ ಆಗ್ತಾ ಇಲ್ಲ, ಗುತ್ತಿಗೆದಾರರು ಬಾಕಿ ಹಣಕ್ಕಾಗಿ ಶಾಸಕರ ಮನೆ ಬಾಗಿಲು ತಟ್ಟುತ್ತಿದ್ದಾರೆಂದು ಚಾಟಿ ಬೀಸಿದ್ರು. ಪ್ರಿಯಾಂಕ್ ಖರ್ಗೆ 2 ಪತ್ರ ಬರೆದಿದ್ದಾರೆ. ಒಂದು, RSS ಚಟುವಟಿಕೆ ನಿರ್ಬಂಧಿಸಿ, ಮತ್ತೊಂದು, ಸರ್ಕಾರಿ ಸಿಬ್ಬಂದಿಗಳಿಗೆ RSSನಲ್ಲಿ ಭಾಗವಹಿಸಲು ನಿರ್ಬಂಧ ಹೇರಿ. ಆದರೆ ಸರ್ಕಾರ ಇನ್ನೂ ಯಾಕೆ ಸ್ಪಷ್ಟನೆ ಕೊಡ್ತಿಲ್ಲ ಅಂತ ಪ್ರಶ್ನಿಸಿದ್ರು. ಕಂಪ್ಲೀಟ್ ಆಗಿದೆ, ಫೈನಲ್ ಪ್ರಿಲಿಮಿನರಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದಕ್ಕೆ ತಕ್ಷಣವೇ 150 ಕೋಟಿ ಹಣ ರಿಲೀಸ್ ಮಾಡಬೇಕು ರಾಜ್ಯ ಸರ್ಕಾರ. ಅದಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಹಣನೇ ಇಲ್ಲ ಅವ್ರ ಕಡೆಯಿಂದ. ಹೀಗಾಗಿ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಸಹಿತ ನೆನಗುದಿ ಬಿದ್ದಿದೆ. ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. 33,000 ಕೋಟಿ ಇವತ್ತು ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಇದೆ. ಹೀಗಾಗಿ ಇದೆಲ್ಲ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಒಂದೊಂದು ಇಶ್ಯೂವನ್ನು ತೆಗೆದುಕೊಂಡು ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾರೆ. ಇವತ್ತು ಖರ್ಗೆ ಅವರ ಪುತ್ರ, ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ 2 ಪತ್ರ ಬರೆದಿದ್ದಾರೆ. ಮೊದಲನೇದು ಪತ್ರ, ಸಾರ್ವಜನಿಕ ಸ್ಥಳದಲ್ಲಿ RSS ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬಾರ್ದಂತ ನಿಷೇಧ ಮಾಡಿರಿ ಅಂತ ಒಂದು ಪತ್ರ. 2ನೇ ಪತ್ರ, ಇವತ್ತು RSS ಆ್ಯಕ್ಟಿವಿಟೀಸಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ನೌಕರದಾರರು ಪಾರ್ಟಿಸಿಪೇಟ್ ಮಾಡಬಾರ್ದು, ಅದಕ್ಕೆ ನಿರ್ಬಂಧ ಹೇರಿ ಮತ್ತೊಂದು ನಿರ್ಬಂಧ ಮಾಡಿರಿ ಅಂತ ಮತ್ತೊಂದು ಪತ್ರ. ನಾನು ಸಿದ್ದರಾಮಯ್ಯ ಕೇಳ್ತೀನಿ, ಪ್ರಿಯಾಂಕ ಖರ್ಗೆ ಅವ್ರು ಕೇಳ್ತೀನಿ, ಈ 2 ಪತ್ರದ ಬಗ್ಗೆ ನಿಮ್ಮ ಸರ್ಕಾರ ಏನು ನಿರ್ಧಾರ ಮಾಡಿದೆ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಹೀಗಾಗಿ ಮೊದಲೇದಕ್ಕೂ ಸಹಿತ ಯಾವುದೇ ರೀತಿಯಾದಂಥ ಒಂದು ಪಬ್ಲಿಕ್ ಆರ್ಡರು ಮತ್ತೊಂದು ಏನೂ ಮಾಡಲಿಲ್ಲ, ಯಾವುದೇ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿಲ್ಲ. ಇನ್ನು 2ನೇ ಪತ್ರದ ಬಗ್ಗೆ ನಾನು ಹೇಳಬೇಕಾದ್ರೆ, ಆ ರೀತಿ ಇವತ್ತು ಸರ್ಕಾರಿ ನೌಕರದಾರರು RSS ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಏನಿದೆಲ್ಲ ನಿಷೇಧ ಅನ್ನುವಂಥದ್ದು, ಇದನ್ನು ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಹಿಂದೆ 1966ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಆ ರೀತಿ ನಿಷೇಧವನ್ನು ಹೇರಿದ್ರು. RSS ಮತ್ತು ಜಮಾಯತೆ ಇಸ್ಲಾಂ ಸಂಸ್ಥೆಯ ಮೇಲೆ ನಿಷೇಧ ಹೇರಿದ್ರು. ಮುಂದೇನಾಯಿತು? ಮುಂದೆ 70ರಲ್ಲಿ ಅದು ಮತ್ತೆ ರಿವ್ಯೂ ಆಗಿ ಅದು ಕಂಟಿನ್ಯೂ ಮಾಡಿದ್ರು. 80ರಲ್ಲಿ ಕಂಟಿನ್ಯೂ ಮಾಡಿದರು ಬೇರೆ ಬೇರೆ ಸರ್ಕಾರ ಇದ್ದಾಗ. ಆದರೆ ಈಗ 2024ರಲ್ಲಿ ನರೇಂದ್ರ ಮೋದಿಜಿಯವರು ಅಧಿಕಾರ ತೆಗೆದುಕೊಂಡ ಮೇಲೆ ಇವತ್ತು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ NDA ಸರ್ಕಾರ ಆ ಏನೊಂದು ಗೌರ್ಮೆಂಟ್ ನೋಟಿಫಿಕೇಶನ್ ಇತ್ತು, ಗೌರ್ಮೆಂಟ್ ಆರ್ಡರ್ ಇತ್ತು, ಅದರಲ್ಲಿ RSS ಅನ್ನುವಂಥ ವಿಚಾರವನ್ನು ತೆಗೆದು ಹಾಕಿದ್ರಿಂದ ಆ ನಿಷೇಧವನ್ನು ವಾಪಸ್ ಪಡ್ಕೊಂಡಂಗೆ ಆಯಿತು. ಹೀಗಾಗಿ ಅದು ವಾಪಸ್ ತೊಗೊಂಡ್ಮೇಲೆ ಇವತ್ತು ಯಾವುದೇ ಸರ್ಕಾರಿ ನೌಕರದಾರರು RSS ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ಇದು ಕ್ಲಿಯರ್ ಇದೆ. ಹೀಗಾಗಿ ಇನ್ನು ಅದರ ಬಗ್ಗೆ ಏನು ನಿರ್ಧಾರ ಕೈಗೊಂಡ್ರು? ಮತ್ತು ನಾನು ಒಂದು ಹೇಳ್ತೀನಿ, ಲಿಂಗಸೂರಲ್ಲಿ PDOವನ್ನು ಸಸ್ಪೆಂಡ್ ಮಾಡಿದ್ರು, RSS ರೂಟ್ ಮಾರ್ಚ್ದಲ್ಲಿ ಭಾಗವಹಿಸಿದಾನ ಅಂತೇಳಿ. ನಾನು ಕೇಳ್ತೀನಿ, ರಾಜ್ಯದಲ್ಲಿ ಏನಾದರೂ RSS ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರದಾರರು ಭಾಗವಹಿಸಬಾರ್ದಂತ ಏನಾದರೂ ನಿಷೇಧ ಮಾಡಿ ಗೌರ್ಮೆಂಟ್ ಆರ್ಡರ್ ಇದೆಯೇನು, ಜಿಯೋ ಇದೆಯೇನು, ಅದನ್ನು ಪಬ್ಲಿಕ್ ಮಾಡಿರಿ. ಯಾವ ಆಧಾರ ಮೇಲೆ ನೀವು
ಇವತ್ತು ಪಿ ಡಿ ಸಸ್ಪೆಂಡ್ ಮಾಡಿದ್ರಿ ಅನ್ನುವಂಥ ಕ್ವಶನ್ ನಾನು ಮಾಡ್ತೀನಿ. ಅದಕ್ಕಾಗಿ ನಾನು ಹೇಳ್ತೀನಿ, ನಿಮ್ಗೆ ಅಧಿಕಾರನೇ ಇಲ್ಲ ಈ ರೀತಿ ನಿಷೇಧ ಮಾಡುವಂಥದ್ದು. RSS ಸಂಸ್ಥೆನೂ ನಿಷೇಧ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಅಷ್ಟೇ ಅಲ್ಲ, RSS ಆ್ಯಕ್ಟಿವಿಟೀಸಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಾರ್ದು ಅನ್ನೋದು ನಿಷೇಧ ಮಾಡಲಿಕ್ಕೂ ನಿಮ್ಗೆ ಅಧಿಕಾರ ಇಲ್ಲ. ಇದೇನಾದರೂ ನೀವೇನು ಅಧಿಕಾರ ದುರುಪಯೋಗ ಮಾಡಿದರೆ ಅದು ಕೋರ್ಟ್ ಆಫ್ ಲಾದಲ್ಲಿ ಚಾಲೆಂಜ್ ಆದರೆ ಅದು ಕ್ವ್ಯಾಶ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿನಾಕಾರಣ ಒಂದು ಗೊಂದಲ ನಿರ್ಮಾಣ ಮಾಡೋ ಸಲುವಾಗಿ ಮತ್ತು ಅಲ್ಪಸಂಖ್ಯಾತರ ಓಟಿಗೆ ಒಂದು ತುಷ್ಟೀಕರಣ ಮಾಡೋ ಸಲುವಾಗಿ ಇದೆಲ್ಲ ಒಂದು ತುಷ್ಟೀಕರಣದ ಒಂದು ಪೊಲಿಟಿಕ್ಸ್ ಮಾಡ್ತಾಯಿದ್ರಿ. ಅದಕ್ಕಾಗಿ ನಿಮ್ಮ ಈ ಒಂದು ನಿಲುವಿಗೆ ಯಾವುದೇ ಅರ್ಥ ಅಲ್ಲ. ಸಾರ್ವಜನಿಕರಲ್ಲಿ ಅನ್ನೆಸರಿ ಗೊಂದಲ ನಿರ್ಮಾಣ ಮಾಡ್ತಾಯಿದ್ರಿ. ಮತ್ತು ಚಿತ್ತಾಪುರದಲ್ಲಿ ಏನೊಂದು ನೀವು ರೂಟ್ ಮಾರ್ಚನ್ನೇ ನಿಷೇಧ ಮಾಡಲಿಕ್ಕೆ ಕೊಟ್ಟಿರಿ, ಅನುಮತಿನೇ ಕೊಡಲಿಲ್ಲ. ಮುಂದೆ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಾಗ ಈಗ ನವಂಬರ್ 2ನೇ ತಾರೀಕಿಗೆ ಮತ್ತೊಂದು ಇನ್ನೊಂದು ಡೇಟ್ ಫಿಕ್ಸ್ ಮಾಡಿ ಅವತ್ತು ಹೊಸ ಅರ್ಜಿ ಕೊಡ್ರಿ, ಅವತ್ತು ನೀವು ರೂಟ್ ಮಾರ್ಚ್ ಮಾಡಿರಿ ಅನ್ನುವಂಥದ್ದು ಡೈರೆಕ್ಷನ್ ಇವತ್ತು ಹೈಕೋರ್ಟ್ನವ್ರು ಕೊಟ್ಟಿದ್ದು ಇವತ್ತು ಈಗಾಗಲೇ ಇದೆ. ಹೀಗಾಗಿ ಸರ್ಕಾರಕ್ಕೆ ಚಿಮಾರಿ ಹಾಕುವಂಥ ಕೆಲಸ ಇವತ್ತು ಹೈಕೋರ್ಟ್ ಮಾಡಿದೆ. ಒಂದು ಹೇಳ್ತೀನಿ, ಈ ರೀತಿ ನೀವು ಪ್ರತಿ ಹಂತದಲ್ಲಿ ಈ ರೀತಿ ನೀವು RSSಗೆ ತೊಂದರೆ ಕೊಡುವಂಥದ್ದು, BJPಗೆ ತೊಂದರೆ ಕೊಡುವಂಥದ್ದು ಇದು ಮಾಡಿದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಮಾತಾಡುವಂಥದ್ದು, ತಮ್ಮ ಕ್ರಿಯಾ ಚಟುವಟಿಕೆ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಅದನ್ನು ಸಂವಿಧಾನಬದ್ಧವಾಗಿರುವಂಥ ಹಕ್ಕು. ಅದನ್ನೇನಾದರೂ ನಿಷೇಧ ಮಾಡಿದರೆ ಸಂವಿಧಾನ ಬಾಹಿರವಾದಂಥ ನೀವು ಕೆಲಸ ಮಾಡ್ತೀರಿ. ಇದರಿಂದ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಮತ್ತು ಇದು ಸರ್ವಾಧಿಕಾರಿ ಪ್ರವೃತ್ತಿ ಆಗ್ತದೆ. ಈ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ನೀವು ಪ್ರಾರಂಭ ಮಾಡಿದ್ರಿ. ಎಲ್ಲಿವರೆಗೆ ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಏನು ವಾತಾವರಣ ಇತ್ತು ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೊಂಟಿದ್ದೀರಿ. ಇದು ನಿಮಗೆ ವಿನಾಶ ಕಾಲ ಅಂತ ಹೇಳ್ತೀನಿ. RSS ಇವತ್ತು ಎದುರು ಹಾಕೊಂಡಿರಲ್ಲ, ಇದು ನಿಮ್ಮ ವಿನಾಶ ಕಾಲ ಪ್ರಾರಂಭ ಆಗಿದೆ ಅಂತ ನಾನು ಹೇಳ್ತೀನಿ.